ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಜೂನ್ 8ನೇ ತಾರೀಕು ಬುಧವಾರ. ಸೊ ನಿನ್ನಂತ ಎಕ್ಸಾಮ್ ಆಯ್ತು. ಇವತ್ತು ಓದ್ಕೊಳಕ ಗ್ಯಾಪ್ ಕೊಟ್ಟಾರ. ನಾಳೆ ಒಂದು ಎಕ್ಸಾಮ್ ಮುಗೀತಂದ್ರೆ ಫೋರ್ತ್ ಸೆಮ್ಮಿದ್ದು ಥಿಯರಿಟಿಕಲ್ ಎಕ್ಸಾಮ್ಸ್ ಎಲ್ಲ ಮುಗಿದಂಗ. ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೋಬೇಕು. ನಮ್ಮ ಮಮ್ಮಿರು ಅಡಿಗೆ ಮಾಡಿ ಹೋಗಿದಾರ. ಏನಂದ್ರ ರಾಗಿ ಮುದ್ದೆ ಮತ್ತು ಅನ್ನ ಸಾಂಬಾರು ಮಾಡಿ ಹೋಗಿದಾರ. ಬಟ್ ಲೈಟ್ಗೆ ಈಗ ಒಂದು ಸ್ವಲ್ಪ ಅವಲಕ್ಕಿ ಮೊಸರು ತಿನ್ಬೇಕು ಅನ್ಸಾದೈತಿ. ಅವಲಕ್ಕಿ ಮಾಡ್ಕೋತೀನಿ. ಅವಲಕ್ಕಿ ಮೊಸರು ಅಂದ್ರೆ ಅವಲಕ್ಕಿನ ಒಗ್ಗರಣೆ ಕೊಟ್ಟು ಮಾಡ್ಕೋತೀವಲ್ಲ ಅದು. ಹಂಗೆ ಅನ್ಕೊಂತೀರಿ ನೀವು. ಅವಲಕ್ಕಿ ಜೊತೆ ಮೊಸರು ಹಾಕೊಂಡು ತಿಂತಾರಲ್ಲ ಅದಲ್ಲ. ಅವಲಕ್ಕಿನ ಒಗ್ಗರಣೆ ಕೊಟ್ಟು ಅವಲಕ್ಕಿ ಮೊಸರು ಹಾಕೊಂಡು ತಿನ್ನೋದು. ಈಗ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡ್ತೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಅವಲಕ್ಕಿ ಮಾಡ್ಕೋತೀನಿ. ಭಾಳ ಟೈಮ್ ಆಯ್ತು ಈಗಾಗಲೇ. ಇವತ್ತು ಲೇಟಾಗಿ ಕೂಡ ಎದ್ಬಿಟ್ಟೆ ನಾವು. ಮಾಡ್ಬೇಕೀಗ ಅವಲಕ್ಕಿ. ಈಗ ಇದು ಬೊಗೋನಿ ಬೇಕಾಗಿತ್ತು ನನಗೆ. ಬೊಗೋನಿ ಮೊಸರಾಗಿತ್ತು, ಅದಕ್ಕೆ ತೊಳೆದಿಟ್ಕೋತೀನಿ ಇದನ್ನ. ದೇವ್ರೆ, ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಮತ್ತು ಅವಲಕ್ಕಿ ತೋರಿಸ್ಕೊಂಡೆ. ಈಗ ಎಣ್ಣೆ ಹಾಕೋತೀನಿ. ಮತ್ತು ನೀವು ಭಾಳ ದೊಡ್ಡದೈತೆ ಅಂತ ಅನ್ಕೊಂಡಿದ್ದೀರಿ. ಸುಮ್ಮ ಕಲ್ಸಾಕ ಸ್ವಲ್ಪ ದೊಡ್ಡದಿದೆ. ನನಗೆ ನಮ್ಮ ತಮ್ಮಗ ಆಗುವಷ್ಟೇ ಮಾಡತ್ತೀನಿ ನಾನು ಅವಲಕ್ಕಿ. ಈಗ ಎಣ್ಣೆ ಹಾಕೋತೀನಿ ನಾನು. ಮೀಡಿಯಮ್ ಹಾಕಿನಿ ಎಣ್ಣೆ. ಸಾಸಿವೆ ಖಾಲಿ, ಶೇಂಗಾ ಅದಾ. ನಾನೀಗ ಉಳ್ಳಾಗಡ್ಡಿ ಹಾಕ್ತೀನಿ. ಸ್ವಲ್ಪ ಮಾಡತ್ತೀನಿ ನಾನು ಅವಲಕ್ಕಿ ಲೈಟ್ಗೆ. ಈಗ ಸ್ವಲ್ಪ ಮೆಣಸಿನ್ಕಾಯಿ, ಈಗ ಟಮಾಟೊ ಒಂದು ಹಾಕ್ಬಿಡ್ತೀನಿ. ಸ್ವಲ್ಪ ಅದು ಇದಕ್ಕೆ ಅರಿಶಿನ ಉಪ್ಪು ಹಾಕೋತೀನಿ ನಾನು. ಉಪ್ಪು ಕೊತ್ತಂಬರಿ ತೊಳ್ಕೊಂಡೆ ನಾನು. ಯಾಕಂದ್ರೆ ನೀನು ಹಂಗೆ ತಂದಿದ್ವಿ, ನಾವು ಹಂಗೆ ತಂದು ಇಟ್ಬಿಟ್ಟಿದ್ವಿ. ಅಂಗಡಿಯಿಂದ ತಂದು ಹಂಗೆ ಇಟ್ಟಿದ್ವಿ, ತೊಳೆದು ಇಟ್ಟಿರ್ಲಿಲ್ಲ. ಕಟ್ ಮಾಡಿಕೊಂಡು ತೊಳ್ಕೊಂಡು ಕೊತ್ತಂಬರಿ ಹಾಕಿ. ಕೊತ್ತಂಬರಿ ಇದೆಯಲ್ಲ, ಅಡುಗೆಗೆ ಟೇಸ್ಟ್ ಕೂಡ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಇದು ತೋರಿಸಿಟ್ಕೊಂಡಿರೋ ಅವಲಕ್ಕಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇದು ಆಫ್ ಮಾಡಿಬಿಡ್ತೀನಿ ಗ್ಯಾಸ್ನ. ಚಲೋ ಆಗುತ್ತೆ. ಕಲಿಸ್ಕೋಬೇಕಿದೆ. ಅವಲಕ್ಕಿ ಆಯ್ತಾ? ಅವಲಕ್ಕಿ ಅಂತೂ ಮಾಡ್ಕೊಂಡ್ವಿ. ಲೈಟ್ಗೆ ಅವಲಕ್ಕಿ ತಿಂತೀವಿ. ಹಂಗಂತೇಳಿ ಬರೇ ಲೈಟ್ಗೆ ಅವಲಕ್ಕಿ ತಿನ್ನೋದು. ಮಧ್ಯಾಹ್ನಕ್ಕಂತೂ ರಾಗಿ ಮುದ್ದೆ, ಅನ್ನ, ಸಾಂಬಾರು ಐತಿ. ಈಗ ತೋರಿಸ್ತೇನೆ ನೋಡಿ. ಬೇಳೆ ಸಾರು ಸೊಪ್ಪು ಹಾಕಿ ಮಾಡಿದಾರ. ಮಸ್ತ್ ಸಾಂಬಾರು. ಇಲ್ಲಿ ರಾಗಿ ಮುದ್ದೆ ಮಾಡಿಟ್ಟಿದಾರ. ಇದು ಅನ್ನ ಕುಕ್ಕರ್ ಅಲ್ಲಿರೋದು. ಇದು ಅನ್ನ, ಇದು ಸಾಂಬಾರ್ ಮಾಡಿದ್ದಾರೆ. ಇದು ಅನ್ನ ಮಾಡಿದ್ದಾರೆ. ಇಲ್ಲಿ ಮುದ್ದೆ ಮಾಡಿದ್ದಾರೆ. ಇದು ಮಧ್ಯಾಹ್ನಕ್ಕೆ. ಅವಲಕ್ಕಿ ಅಂತೂ ಆಯ್ತು. ಅವಲಕ್ಕಿ ಸಕ್ಕರೆ ಹಾಕೊಂಡು ತಿನ್ನಾಕಂತೂ ಮಸ್ತ್ ಕಾಂಬಿನೇಷನ್. ಅವಲಕ್ಕಿ ಶೇವ ಆಯ್ತು, ಅವಲಕ್ಕಿ ಸಕ್ಕರೆ ಆಯ್ತು, ಅವಲಕ್ಕಿ ಮೊಸರು ಆಯ್ತು. ಈಗಂತೂ ನಂಗೆ ಸಕ್ಕರೆ ಹಾಕೊಂಡಿನಿ. ಮೊಸರು ಐತಿ, ಮೊಸರು ಬೇಡ ಅನ್ನಿಸ್ತು. ಸೊ ಅವಲಕ್ಕಿ ಸಕ್ಕರೆ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ವಿಡಿಯೋ ಎಡಿಟಿಂಗ್ ಐತಿ. ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ನಾಳೆ ಬಯಾಲಜಿ ಎಕ್ಸಾಮ್ ನಂದು. 4th ಸೆಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬಯಾಲಜಿ ಎಕ್ಸಾಮ್. ಬಯಾಲಜಿ ಹೆಂಗ್ ಬಂದೈತೆ ನೋಡ್ರಿ ನಮಗೆ.
ಸೊ ಬಯಾಲಜಿ ಎಕ್ಸಾಮ್ ಐತೆ ನಾಳೆ, ಲಾಸ್ಟ್ ಎಕ್ಸಾಮ್. ಸ್ವಲ್ಪ ಅದೊಂದು ನೋಡ್ಕೋಬೇಕು. ಆಮೇಲೆ ಮಧ್ಯಾಹ್ನ ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಹಾಯ್ ಎಲ್ರಿಗೂ. ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಮಧ್ಯಾಹ್ನನೂ ಲಾಗ್ ಕಂಟಿನ್ಯೂ ಮಾಡಿಲ್ಲ, ಸಂಜೆಗೂ ಮಾಡಿಲ್ಲ. ಈಗ ನಂಗೆ ನೆನಪಾಗೈತಿ ವ್ಲಾಗ್ ಸ್ಟಾಪ ಮಾಡಿದ್ನಲ್ಲ, ಏನು ಹೇಳಲಿಲ್ಲಲ್ಲ ಅಂತೇಳಿ ಇಲ್ಲಿಗೆ ಎಂಡ್ ಮಾಡಲ್ಲ, ನಾಳೆದು ಕೂಡ ಕಂಟಿನ್ಯೂ ಮಾಡಿ ಹಾಕ್ತೀನಿ ನಾನು. ನಾಳೆ ಬಯಾಲಜಿ ಎಕ್ಸಾಮ್ ನಮಗೆ. ನಾವು ಓದ್ತಿರೋದು ಇಂಜಿನಿಯರಿಂಗ್, ಆದ್ರೆ ಬಯಾಲಜಿ ಸಬ್ಜೆಕ್ಟ್ ಹಾಕಿದ್ದಾರೆ 4th ಸೆಮ್ ಅಲ್ಲಿ. ಅದೊಂದೇ ಹೆವಿ ಆಗ್ತಾ ಇರೋದು. ಯಾಕಂದ್ರೆ ಮೀನ್ಸ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ ಬಯಾಲಜಿ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಸಡನ್ಲಿ ಹಾಕದ ತಕ್ಷಣ ನಮಗೆ ಕಷ್ಟ ಆಗ್ಬಿಡ್ತೈತಿ. ಅದರಲ್ಲೂ ನಾನು ಡಿಪ್ಲೊಮಾ ಟೆಂತ್ ಅಲ್ಲಿ ಇದ್ದಾಗ್ಲೇನೆ ಬಯಾಲಜಿ ನಂದು. ಯಾವಾಗ ವಿಜ್ಞಾನದಲ್ಲಿ ವಿಜ್ಞಾನದಲ್ಲದ ಪಾರ್ಟ್ಸ್ ಇರ್ತಾವಲ್ಲ, ಅದು ಸಪ್ರೇಟ್ ಎಲ್ಲ ರೀತಿ ಫಿಸಿಕ್ಸ್ ಆಯ್ತು, ಕೆಮಿಸ್ಟ್ರಿ ಆಯ್ತು, ಬಯಾಲಜಿ ಆಯ್ತು, ಆ 10th ಅಲ್ಲಿ ಓದಿದ್ ನಾನು. ಡಿಪ್ಲೊಮಾದಲ್ಲಿ ಕೂಡ ಬಯಾಲಜಿ ಇರಲಿಲ್ಲ. ಇನ್ನು ಇಂಜಿನಿಯರಿಂಗ್ ಅಲ್ಲಿ ನೋಡಿ ನನಗೆ ಬಯಾಲಜಿ ಇರೋದು. ಬೇರೆದವ್ರ ಸ್ಟೂಡೆಂಟ್ಸ್ಗಳಾದ್ರೆ ಸೈನ್ಸ್ ಬೇಸ್ ಮೇಲೆ ಕೆಲವೊಬ್ರು ಬಯೋ ತಗೊಂಡು ಇಂಜಿನಿಯರಿಂಗ್ ಮಾಡಿದವ್ರಿಗೆ ಹೆಲ್ಪ್ ಆಗುತ್ತೆ. ಯಾರ PCMC ತಗೊಂಡಿರ್ತಾರ ಗೊತ್ತಾ, CS ತಗೊಂಡಿರ್ತಾರ ಗೊತ್ತಾ, ಅವ್ರಿಗೂ ಕೂಡ ಡಿಫಿಕಲ್ಟ್ ಆಗೇ ಆಗುತ್ತೆ ಬಯಾಲಜಿ ಇದ್ದಾಗ. ಈಗ ಸ್ವಲ್ಪ ಡ್ರಾಯಿಂಗ್ ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಎಲ್ಲ ನೋಡ್ಕೊಂಡಂದ್ರೆ ಆರಾಮ್ಸೆ ಬರಿಬೋದು. ನಾಳೆ ನಂದು ಎಲ್ಲ ಎಕ್ಸಾಮ್ ಆಯ್ತು, ಥಿಯರಿ ಎಕ್ಸಾಮು. ಅದಾದ್ಮೇಲೆ ಲ್ಯಾಬ್ ಎಕ್ಸಾಮ್ ಒಂದೇ ಇರೋದು. ಅದು ಕೂಡ 16ನೇ ತಾರೀಕು ಮುಗಿತೈತಿ. ಜೂನಲ್ಲಿ 4th ಸೆಮ್ ಕಂಪ್ಲೀಟ್ ಮಾಡ್ದಂಗೆ ಆಯ್ತು ನಾವು. ಅಂದ್ರೆ ಭಾಳ ಖುಷಿ ಆಗುತ್ತೆ. ಸೊ ಈ ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಪೂರ್ತಿ ವ್ಲಾಗ್ ನೋಡ್ರಿ. ನಿನ್ನೆ ಲಾಗ್ನ ಈಗ ಕಂಟಿನ್ಯೂ ಮಾಡಾಕತ್ತೀನಿ ನಾನು. ಲಾಸ್ಟ್ ಎಕ್ಸಾಮ್ ಇದು 4th ಸೆಮ್ ಇದ್ರ ಲಾಸ್ಟ್ ಎಕ್ಸಾಮ್ ಅಂತೇಳಿ ಭಾಳ ಖುಷಿ ಪಡಬೇಕು. ಲಾಸ್ಟ್ ಎಕ್ಸಾಮ್ ಬಯಾಲಜಿ ಸಬ್ಜೆಕ್ಟ್ ಐತೆ ಅಂತ ಹೇಳಿ ಟೆನ್ಷನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಯಾಲಜಿ ಸಬ್ಜೆಕ್ಟ್ ನಮಗೆಲ್ಲ ಇಷ್ಟ ಆಗದಿರೋ ಸಬ್ಜೆಕ್ಟ್ ಅದು. 10th ಅಲ್ಲಿ ಇದ್ದಾಗ ಕಲ್ತಿದ್ದು. ಡಿಪ್ಲೊಮದಲ್ಲೂ ಬಯಾಲಜಿ ಇರಲಿಲ್ಲ, ಇಂಜಿನಿಯರಿಂಗಲ್ಲೇ ಬಯಾಲಜಿ ನೋಡಿ. ಸೊ ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮು. ಈಗ 11 ಗಂಟೆ 40 ನಿಮಿಷ ಆಗೈತಿ. ಹೋಗ್ಬೇಕು, ರೀಚ್ ಆಗೋಷ್ಟಿಗೆ 12:30 ಆಗುತ್ತೆ. ಹಿಂಗೆ ಸ್ವಲ್ಪ ಅಲ್ಲಿ ಹುಡುಗಿಯರ ಜೊತೆ ಡಿಸ್ಕಷನ್ ಮಾಡಿ ಎಕ್ಸಾಮ್ ಬರೀಬೇಕು. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸಂಜಿಕ ಮನೆಗೆ ಬಂದೇ ಮಾಡೋದು ನಾನು ವಿಡಿಯೋ ಎಂಡನ್ನ. ಸೊ ಈಗ ಹೊರಡ್ತಾ ಇದ್ದೀನಿ, ಹೋಗ್ಬೇಕೀಗ. ಸರಿ, ಹೋಗೋಣ ಬನ್ನಿ. ಮಾರ್ನಿಂಗ್ ಹೋಗುವಾಗ ವಿಡಿಯೋ ಮಾಡಿದ್ ನಾನು. ಅದಾದ್ಮೇಲೆ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ ನನಗೆ, ಯಾಕಂದ್ರೆ ಹೋಗುವಾಗ್ಲೇ ಲೇಟ್ ಆಗಿತ್ತ. ಬಯಾಲಜಿ ಎಕ್ಸಾಮ್ ಅಲ್ಲ, ಸೊ ಅದಕ್ಕೆ ನಾನು ಓದ್ಕೋತ ಕೂತ್ಬಿಟ್ಟೆ ಅಲ್ಲಿಗೆ ಹೋದ್ಮ್ಯಾಗ. ಆಮೇಲೆ 2 ಗಂಟೆಯಿಂದ 5 ಗಂಟೆ ತನಕ ಎಕ್ಸಾಮ್ ಇತ್ತು. ಅದಾದ್ಮೇಲೆ ನಾವು ಸ್ವಲ್ಪ ಸೀರೆ ತಗೊಳಕ ಶಾಪಿಂಗ್ ಮಾಡಕ್ ಹೋಗಿದ್ವಿ. ಸೀರೆ ಎಲ್ಲ ತಗೊಂಡ್ ಬರೋಷ್ಟಿಗೆ 7 ಗಂಟೆ. ಈಗ ಪ್ರೆಸೆಂಟ್ 7-7:30 ಆಗೈತಿ. ಇವತ್ತಿದ್ದು ನನಗೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡ್ರಿ. ಹಂಗಂತೂ ಬಿಡಕ್ಕೆ ಹೋಗ್ಬಿಡ್ರಿ, ಲೈಕ್ ಮಾಡ್ರಿ. ಕೂತ್ಕೊಂಡು ನಾನು ಭಾಳ ಕಷ್ಟಪಟ್ಟು ಎಡಿಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಸ್ಟೋರೇಜ್ ಬಂದರೂ ಕೂಡ ನಾನು ಮ್ಯಾನೇಜ್ ಮಾಡ್ಕೊಂಡು ಎಡಿಟ್ ಮಾಡಿ ಯೂಟ್ಯೂಬ್ನಲ್ಲಿ ಲಾಗ್ ಹಾಕಾಕತ್ತಿರೋದು. ಸೊ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ಇನ್ನೂ ವಿಡಿಯೋಸ್ ಹಾಕಬೇಕು ಅಂತ ಅನ್ಸುತ್ತೆ. ಮತ್ತೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಹೆಂಗೆ ಸಪೋರ್ಟ್ ಮಾಡಿದಿರೋ ಅದೇ ರೀತಿ ಇದ್ರಲ್ಲಿ ಕೂಡ ಸಪೋರ್ಟ್ ಮಾಡಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗ್ಸಾಕತ್ತೀನಿ. ಬೈ ಬಾಯ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್.